ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈಗ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ಮನೆಗೆ ಹೋದಾಗ ಒಬ್ರು ಚೌಡಣ್ಣ ಅಂತ ಉಜ್ನಳ್ಳಿಯವರು ಇದ್ರು. ಅವರು ಊರಿಂದ ಆಚೆ ಚಪ್ಪಲಿ ಕೈಲಿ ಹಿಡ್ಕೊಂಡು ಊರಿಂದ ಆಚೆಗೋಗಿ ಚಪ್ಪಲಿ ಹಾಕೋತಿದ್ರು. ನನ್ನ ಕಣ್ಣು ಮುಂದ್ಗಡೆ ನಮ್ಮನೆ ಬಾವಿಲಿ ಆ ಸೇದ ನೀರ ಊದು ಕಳಿಸ್ತಿದ್ರು. ಆಮೇಲೆ ಹಿಂಗೆ ನೀರು ಕುಡ್ಕೊಂಡು ಹೋಯ್ತಿದ್ರು. ನಮ್ಮ ಫಂಕ್ಷನ್ಗಳಲ್ಲಿ ಅಥವಾ ಒಂದು ಮುನಿನ, ಆಗೇನು ಮುನಿ ಅಂದರೆ ಈ ಮಾಂಸ ಭಾರಿ ಕಷ್ಟ ಆಗ ನಮ್ಗೆಲ್ರಿಗೂ ಅವತ್ತೆಲ್ಲ ಬತ್ತಿದ್ರು. ಅವ್ರಿಗೆ ಸಪ್ರೇಟಾಗಿ ಕೂತ್ಕೊಳ್ಳಿ, ನೀವು ಎದ್ದೇಳಿ ಅಂತ ಕಳಿಸ್ತಿದ್ದ ಕಣ್ಣಾರ ಕಂಡಿದ್ದೀನಿ. ಇವತ್ತು ಪರಿಸ್ಥಿತಿ ಏನಾಗದೆ? ಎಲ್ಲ ಚೆನ್ನಾಗದೆ. ನಾವೆಲ್ಲ ಅಣ್ತಂದ್ರಿಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮಲ್ಲಿ ಕೆಲವು ಜನ ಆ ಏನು ವೇಗ ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ತಡಿ ಆಗ್ತಾವ್ರೆ. ಯಾವುದೋ ಒಂದು ಹಳ್ಳಿಲಿ ಒಂದು ಸಣ್ಣ ವಿಚಾರ ನಡೀತದೆ, ಅಲ್ಲಿ ತಿಳುವಳಿಕೆ ಇದ್ದದೋ ಇಲ್ಲದೆ ಇರೋರು ಅದಕ್ಕೆ ತುಪ್ಪ ಸುರಿದು ಅದನ್ನ ಸ್ಟೇಷನ್ಗೆ ಕಳಿಸ್ತಾರೆ. ನಾವು ಅಲ್ಲೇ ಮುರಿದು ಅದು ಅಣ್ಣ ತಮ್ಮದಿರಿಗೆ ಬಾರಾಟ ಮಾಡುವಂದ್ರು ಅವಕಾಶ ಕೊಡೋರು. ಅಲ್ಲಿ ಅವರು ಯಾರು? ಅವರೇ ಈ ಅಸ್ಪೃಶ್ಯತೆ ಬೇಡ ಅಂತ ಹೇಳ್ತಾವ್ರಲ್ಲ ಅವರು. ಇದು ಬೇಕು ಹಳ್ಳಿಗಳಲ್ಲಿ. ಇವತ್ತು ಹಳ್ಳಿಗಳಲ್ಲಿ 75% ವಿದ್ಯಾವಂತರವ್ರೆ. ಇವತ್ತು ಆ ಜನನ ಕಂಡ್ರೆ ಎದುರ್ಕೋತಾವ್ರೆ. ಯಾಕೆ? ಇವನಿಗೇನಾದ್ರೂ ಒಂದು ಮಾತಂದಾಗ ನನಗೆ ಜೈಲಿಗೆ ಕಳ್ಸನೇನೋ, ನಾವು ಹೋಗಿ ಬಂದಿನಿ ಜೈಲಿಗೆ. ಯಾಕೆಂದ್ರೆ ಸಣ್ಣ ವಿಚಾರಕ್ಕೆ ನಮ್ಮ ಜನನೇ ಎತ್ಕಟ್ಟು ಅವ್ನು ಕಳ್ಸಿದ್ರು. ಅದರಿಂದ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋದೇನು ಅಂದ್ರೆ, ಅವ್ರಿಗೂ ಈ ಅರಿವು ಬರಬೇಕು. ಇದು ಅವರು ನಾವೆಲ್ಲ ಅಂತಂದಂಗಿರುವ, ನೀವು ಅವ್ರಿಗೆ ತೊಂದರೆ ಕೊಡಬೇಡಿ. ಬೇಕು ಅಂತ ಸಣ್ಣ ವಿಚಾರಕ್ಕೆ. ಇವತ್ತು ನಮ್ಮ ಅಧ್ಯಕ್ಷರು ಬಂದವ್ರೆ. ನಮ್ಮ ಅಧ್ಯಕ್ಷರು ಬಂದಾಗ ಅವರು ಯಾರೋ SC ST ಅದು ಬೇಡ, ಅಲ್ಲಿ ಅಧ್ಯಕ್ಷರು ಅವರು ಒಂದು ದಿವಸ ಏನು ಹೇಳ್ದೆ ಕೇಳಿ. ನಾನು ಯಾವುದೋ ಚೇರಲ್ಲಿ ಕುಂತಿದ್ರು. ನೀವು ಅದೆಲ್ಲ ಚೇರು, ಬನ್ರಿ ಇಲ್ಲಿ ಕೂತ್ಕೋಬೇಕು ನೀವು, ಕೇಳಿ ಅವರ. ಯಾಕೆ ಅಂದ್ರೆ ಅವ್ರು ಯಾರಾಗಿರ್ಲಿ ನಮ್ಗೆ ಅಧ್ಯಕ್ಷರವರು. ಅದು ನಮ್ಮೇಲೆ ಬೆಳೆದದೆ. ಈ ಬ್ಯಾಡಲ್ಲಿ ನನ್ನ ಆತ್ಮೀಯ ಬಸವರಾಜ್ ಅವ್ರು ಎಲ್ರಿಗೂ ಗೊತ್ತು. ಅವರು ತಿಥಿಗೆ ಹೋದೆ, ನನ್ಗೆ ಊಟಕ್ಕೆ ಕೊಡದೆ ಹೋದ್ರು. ನಾನು ಕೇಳಲಿಲ್ಲ, ಬಸವರಾಜಿಗೆ ಹೇಳಿದೆ, ನಾ ಎಲ್ಲರ ಜೊತೆ ಕುಂತ್ಕೊ ಊಟ ಮಾಡಲೇಬೇಕು, ಊಟ ಕೊಡು. ಬರ್ಬೇಕಾದ್ರೆ ಕಜ್ಜಾಯ ವಡೆ ಕೊಡು, ತಿಂತೀನಿ. ತಿಂದ್ಬಿಟ್ಟು ಅವ್ರು 10 ಜನಕ್ಕೆ ನಿಮ್ಮಂತೆಯವ್ರಿಗೆ ಹೇಳಿದ್ರು, ಶಿವಮಲೆಯವ್ರಿಗೆ ಕೆಲಸ ಮಾಡ್ತಾವ್ರೆ ಅಂತ. ನಾನು 20 ವರ್ಷದಲ್ಲೇ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಅರಿವು ಭಾರತ ನಮಗೆ ಅಲ್ಲ, ಅವ್ರಿಗೂ ಬೇಕು. ಯಾರಿಗೆ ಏನು ಅಸ್ಪೃಶ್ಯತೆ ಬೇಡ ಅಂತ ಹೇಳ್ತಾವ್ರೆ ಅವ್ರಿಗೂ ಬೇಕು. ಇವತ್ತು ಏನಾಗದೆ ಅಂದ್ರೆ ಅಂಥವೇನೂ ಇಲ್ಲ, 50% ಚೇಂಜ್ ಆಗದೆ. ನಾವು ಏನು ವಿದ್ಯಾವಂತರವ್ರು ಯಾರು ಇದನ್ನ ಉಪಯೋಗಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಎಲ್ಲ ಸೊರೋಯ್ತಾವ್ರೆ. ಈ ಸೊರೋಯ್ತದೆ. 50 ವರ್ಷ ಅಂದ್ರು ಯಾರೋ 100 ವರ್ಷ ಆದ್ರೂ ಬೇಕಾಗಿಲ್ಲ. ಇನ್ನು 10 ವರ್ಷದಲ್ಲಿ ಸೊರೋಯ್ತದೆ. ಏನ್ ನಮಗರು ಮೂಡಿಸ್ಬೇಕೋ, ಜನಗಳಿಗರು ಮೂಡಿಸ್ಬೇಕೋ, ನಿಮ್ಮ ಆ ಅರಿವು ಭಾರತನ ಅವ್ರಿಗೂ ಮಾಡಿ. ಇದು ನಾವೆಲ್ಲ ಅಣ್ತಂದಿರಂಗೆ ಬಾಳಾಟ ಮಾಡುವ. ಇವತ್ತು ನಮ್ಮೂರಲ್ಲಿ ಆ ಥರ ಅದೇ. ಕೆಲವು ಹಳ್ಳಿಗಳಲ್ಲಿ ಇರ್ಬೋದು, ಸೊರೋಯ್ತದೆ. ಒಬ್ರು ನೋಡಿ ಒಬ್ರು ಕಲ್ತ್ಕೋತಾರೆ. ಈ ಹೆದರಿಕೆ ಅನ್ನೋದು, ಭಯ ಅನ್ನೋದು ತಪ್ಪಬೇಕು. ಅವ್ರ ಕಂಡ್ರೆ ಇವ್ರ ಕಂಡ್ರೆ ಅವ್ರಿಗೆ ಭಯ. ಅದು ಬೇಡ. ಯಾಕೆ ಅಂದ್ರೆ ಅವ್ನಿಗೇನಾರು ಒಂದು ಮಾತು ಅಂದ್ಬಿಟ್ರೆ ನನ್ನ ಕಳಿಸ್ಬಿಟ್ಟನೇನೋ, ಸ್ಟೇಷನ್ಗೆ ಹೊಂಟೋದನೇನೋ. ಯಾಕೆಂದ್ರೆ ನಾನು ಅನುಭವಿಸ್ಬಿಟ್ಟಿನಿ ಒಂದು ಸಣ್ಣ ವಿಚಾರಕ್ಕೆ. 6 ತಿಂಗಳು ಜೈಲು, 3,000 ರೂಪಾಯಿ ಫೈನು ಎಲ್ಲ ಬಂದಿದ್ದೀನಿ.